ಬಹಳ ದೊಡ್ಡ ಬ್ಲಾಕ್ ಮೇಲರ್ಗಳಾಗಿರುವಂತಹ ಎಚ್.ಸಿ. ಮಹದೇವಪ್ಪ, ಪರಮೇಶ್ವರ್, ಖರ್ಗೆ ಇವರು ಅದು ಹೆಂಗೆ ತಮ್ಮ ಕ್ಷೇತ್ರಗಳಲ್ಲಿ ಗೆಲ್ತಾರೋ ಗೆದ್ದೇ ಬಿಡಲಿ, ನೋಡೇ ಬಿಡೋಣ ಅನ್ನುವಂಥ ಒಂದು ಸವಾಲನ್ನು ಕೂಡ ನಾವು ಈ ಪರಿಸ್ಥಿತಿಯಲ್ಲಿ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಸಿದ್ದರಾಮಯ್ಯ ಅವ್ರಿಗೆ, ಮಹದೇವಪ್ಪನಿಗೆ? ಈ ಇಡೀ ಮಹದೇವಪ್ಪನ ಇಡೀ ಒಂದು ಜಾತಿಗೆ ಸೀಮಿತವಾಗಿಟ್ಟಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯನ್ನ. 56,000 ಹುದ್ದೆಗಳನ್ನು ತಗೋತೀವಿ ಅಂತ ಹೇಳ್ತೀವಿ, ಆದರೆ ಒಳ ಮೀಸಲಾತಿ ನಾವು ಒಳಪಡಿಸಲ್ಲ ಅಂತ ಹೇಳ್ತೀವಿ. ಯಾಕೆ? ಆತ ಬರೀ ಹಸಿ ಸುಳ್ಳನ್ನು ಹೇಳೋದು ಬಿಟ್ಟರೆ ನಕಲಿ ಸಮಾಜವಾದಿ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡುವಂಥ ಎಲ್ಲ ನಮಗೆ ಅನ್ಯಾಯಗಳನ್ನು ನಿಮಗೆ ಧಿಕ್ಕಾರಕ್ಕೆ ಹೋಗ್ತಿದ್ದೀವಿ. ರಕ್ತ ಕ್ರಾಂತಿ ಆಗ್ಬೋದು, ಇನ್ನೇನು ಬೇರೆ ಬೇರೆ ಹೋರಾಟಗಳಾಗ್ಬೋದು, ಅದು ನಾವು ಹೇಳೋಕ್ಕಾಗೋದಿಲ್ಲ. ಕರ್ನಾಟಕ ರಾಜ್ಯದ ಸಾಮಾಜಿಕ ಅನ್ಯಾಯಕೋರ ಸಿದ್ದರಾಮಯ್ಯನವರಿಗೆ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನೀಡೋದಕ್ಕೆ ಹೋಗ್ತಾ ಇರುವಂಥ ಎಚ್ಚರಿಕೆ ಏನು ಅಂತಂದರೆ, ದ ಬಿಗ್ಗೆಸ್ಟ್ ಬ್ಲ್ಯಾಕ್ ಮೇಲರ್ ಮಹದೇವಪ್ಪ, ಆತನ ಬ್ಲ್ಯಾಕ್ ಮೇಲ್ಗೆ ಒಳಗಾಗಿರುವಂತಹ ನೀವು ಮತ್ತು ನಿಮ್ಮ ಪಕ್ಷ ಇನ್ನು ಕೆಲವೇ ದಿವಸಗಳಲ್ಲಿ ಈ ರಾಜ್ಯದಲ್ಲಿ ಎಂತಹ ಅಧೋಗತಿಗೆ ತಲುಪ್ತೀರಿ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ಈ ಪತ್ರಿಕಾಗೋಷ್ಠಿ ಮತ್ತು ಇವತ್ತು ನಡೆದಂಥ ಸಭೆ. ಮೊದಲನೇದಾಗಿ ನಾವು ನಿರ್ಣಯ ಮಾಡಿದ್ದೀವಿ, ಒಂದು ದಾವಣಗೆರೆ ಮತ್ತು ಬಾಗಲಕೋಟೆ ಏನು ಉಪಚುನಾವಣೆ ಇದೆ ಅಲ್ಲಿ ನೀವು ಮತ್ತು ನಿಮ್ಮ ಪಕ್ಷ ಸರ್ವನಾಶ ಆಗ್ತೀರಿ, ಇದು ಶತಸಿದ್ಧ. ಆ ಒಂದು ನಿರ್ಣಯವನ್ನು ನಾವಿಲ್ಲಿ ಕೈಗೊಂಡಿದ್ದೀವಿ. ಒಂದು ವೇಳೆ ಆ ಚುನಾವಣೆಗೆ ಮುಂಚೆ ನೀವು ಒಳ ಮೀಸಲಾತಿ ನ್ಯಾಯವನ್ನು ನಮಗೆ ಕೊಟ್ಟಿದ್ದೆ ಆದರೆ ನಾವು ನಿಮ್ಮ ಕೈ ಹಿಡಿಯೋದಕ್ಕೂ ಕೂಡ ಮುಂದಾಗ್ತೀವಿ. ಎರಡೂ ಕೂಡ ನಿಮಗೆ ಜ್ಞಾಪಕದಲ್ಲಿರಲಿ. ಮತ್ತು ಮುಂದುವರೆದಂತೆ ಇದೇ ರೀತಿಯಾದಂಥ ಒಳ ಮೀಸಲಾತಿಯ ಅನ್ಯಾಯವನ್ನು ನೀವು ಮುಂದುವರಿಸಿದ್ದೆ ಆದರೆ ನಾವು ಇಡೀ ಮಾದಿಗ ಸಮುದಾಯದಿಂದ ತೊಡೆ ತಟ್ಟಿ ಚಾಲೆಂಜ್ ಮಾಡ್ತಾ ಇದ್ದೀವಿ. ಮುಂದಿನ ಚುನಾವಣೆಯಲ್ಲಿ ಈ ಒಳ ಮೀಸಲಾತಿಯ ಅನ್ಯಾಯದಲ್ಲಿ ಬಹಳ ದೊಡ್ಡ ಬ್ಲಾಕ್ ಮೇಲರ್ಗಳಾಗಿರುವಂತಹ ಎಚ್.ಸಿ. ಮಹದೇವಪ್ಪ, ಪರಮೇಶ್ವರ್, ಖರ್ಗೆ ಇವರು ಅದು ಹೆಂಗೆ ತಮ್ಮ ಕ್ಷೇತ್ರಗಳಲ್ಲಿ ಗೆಲ್ತಾರೋ ಗೆದ್ದೇ ಬಿಡಲಿ, ನೋಡೇ ಬಿಡೋಣ ಅನ್ನುವಂಥ ಒಂದು ಸವಾಲನ್ನು ಕೂಡ ನಾವು ಈ ಪರಿಸ್ಥಿತಿಯಲ್ಲಿ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದಾಗಬಾರ್ದು ಅನ್ನೋದಾದರೆ ಮೊನ್ನೆ ಏನು 27ನೇ ತಾರೀಕು 2ನೇ ತಿಂಗಳು 26ನೇ ಇಸ್ವಿನಲ್ಲಿ DPRನಿಂದ ಒಂದು ನೋಟಿಫಿಕೇಶನ್ನ ಹೊರಡಿಸಿದಿರಿ, ಅದನ್ನು ಸಂಪೂರ್ಣವಾಗಿ ಯಾವುದೇ ಷರತ್ತುಗಳಿಲ್ಲದೆ ಕೂಡಲೇ ಅದನ್ನು ವಾಪಸ್ ತಗೋಬೇಕು. ಅದನ್ನು ವಾಪಸ್ ತಗೊಳ್ಳದೆ ಹೋದರೆ ನಿಮ್ಮ ಪಕ್ಷದ ನಿಮ್ಮ ರಾಜಕಾರಣದ ಮರಣಶಾಸನವನ್ನು ನಾವು ನಿಮಗೆ ವಾಪಸ್ ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಎಚ್ಚರಿಕೆಯನ್ನು ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಕೊಡ್ತಾ ಇದ್ದೀವಿ. ಮತ್ತು ಕೊನೆಯದಾಗಿ ನಾನು ಹೇಳೋಕ್ಕೆ ಇಷ್ಟಪಡೋದು, ನಾವೇನು 6ನೇ ತಾರೀಕು ಇಡೀ ರಾಜ್ಯದಾದ್ಯಂತಹ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಬಂದು ಪ್ರತಿಭಟನೆ ಮತ್ತು ಏನೋ ಜಾಥಾಗಳು, MLA, MP, ರಾಜ್ಯಸಭಾ ಸದಸ್ಯರು ಮತ್ತು ಏನು ವಿಧಾನ ಪರಿಷತ್ ಸದಸ್ಯರುಗಳ ಮನೆಗಳಿಗೆ, MLAಗಳಿಗೆ, ಶಾಸಕರ ಮನೆಗಳಿಗೆ ಮುತ್ತಿಗೆ ಹಾಕುವಂಥದ್ದು, ಸಚಿವರ ಮನೆಗಳಿಗೆ ಮುತ್ತಿಗೆ ಹಾಕುವಂಥದ್ದು, ಆ ಸಂದರ್ಭದಲ್ಲಿ ಏನಾದರೂ ನಮ್ಮ ಕಾರ್ಯಕರ್ತರುಗಳಿಗೆ, ನಮ್ಮ ಬಂಧುಗಳಿಗೆ ಪ್ರಾಣಾಪಾಯ ಉಂಟಾಯಿದ್ರೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಇದನ್ನು ಕೇವಲ ಕಾಗಕ್ಕ ಗೂಬಕ್ಕನ ಕತೆ ಹೇಳುವ ರೀತಿಯಲ್ಲಿ ಪ್ರತಿಭಟನೆಯನ್ನು ಕರೆ ಕೊಟ್ಟಿರೋದಲ್ಲ. ಮಾಡು ಇಲ್ಲವೇ ಮಡಿ, ಇದು ನಿನ್ನ ಸಮುದಾಯದ ಕೊನೆಯ ಅಸ್ತಿತ್ವ. ಈ ಪ್ರಶ್ನೆಗೋಸ್ಕರ ನೀವು ಮಾಡು ಇಲ್ಲವೇ ಮಡಿ ಅನ್ನುವಂತಹ ಒಂದು ಬಹಳ ಕಠಿಣ ನಿರ್ಧಾರದ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀವಿ. ಅವ್ರು ಏನೇ ನಿರ್ಧಾರ ತಗೊಂಡ್ರು ಕೂಡ ಆ ಹೋರಾಟದ ನಿರ್ಧಾರ ಜೊತೆ ನಾವಿರ್ತೀವಿ. ಏನಾದರೂ ಪ್ರಾಣಾಪಾಯ ಆದರೆ ಕೊಲೆ ಕಡಿಕ ಸರ್ಕಾರ ಅನ್ನುವಂಥ ಹಣೆಪಟ್ಟಿಯನ್ನು ನೀವು ಒತ್ಕೋಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಮತ್ತು ಅದನ್ನು ಮೀರಿ 12ನೇ ತಾರೀಕು ಸೆಷನ್ ನಡೀತಾ ಇರ್ತದೆ, ಅವತ್ತು ಕ್ಯಾಬಿನೆಟ್ ಇದೆ. ಗುರುವಾರ ಬೆಂಗಳೂರಿನಲ್ಲಿ ಏನು ಒಂದು ಮಹಾ ಪ್ರತಿಭಟನಾ ಸಮಾವೇಶಕ್ಕೆ ಕರೆ ಕೊಟ್ಟಿದ್ದೀವಿ. ಆ ಮೂಲಕ ಕೂಡ ಬೆಂಗಳೂರಿನಲ್ಲಿ ನಮ್ಮ ಪ್ರತಿಭಟನೆಗಳನ್ನ ಹತ್ತಿಕ್ಕೋದಕ್ಕೆ ನಿಮ್ಮ ಪೊಲೀಸ್ನವ್ರು ಬಂದೇ ಬರ್ತಾರೆ. ನಮ್ಮ ತೆರಿಗೆಯಲ್ಲಿ ತೊಗೊಂಡ್ರಂಥ ನಿಮ್ಮ ಪೊಲೀಸ್ನವ್ರು ಬೂಟ್ಗಳೇ ನಮ್ಮನ್ನು ಮೆಟ್ಟಕ್ಕೆ ಬರ್ತವೆ. ನಾವು ಯಾವುದಕ್ಕೂ ಎದೆಗುಂಡಲ್ಲ. ನೀವು ಗುಂಡು ಹಾಕಿದ್ರು ಸರಿ, ಬೂಟ್ ಹಾಕಿದ್ರು ಸರಿ, ನಮ್ಮ ಪ್ರತಿಭಟನೆಯಲ್ಲಿ ನಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಅದನ್ನು ಎಲ್ಲ ಹಿರಿಯರ ಮುಖಂಡತ್ವದಲ್ಲಿ, ಇವರ ಮಾರ್ಗದರ್ಶನದಲ್ಲಿ ನಾವು ಸಾಕ್ತೀವಿ. ಏನಾದರೂ ಅನಾಹುತ ಆದರೆ ಅದಕ್ಕೆ ನೀವೇ ಕಾರಣ. ಕೊಲೆಗಡಕ ಸರ್ಕಾರವನ್ನು ಹಣೆಪಟ್ಟಿ ಒತ್ಕೋತೀರಿ, ಬ್ಲಾಕ್ ಮೇಲರ್ಗಳ ತಂತ್ರಕ್ಕೆ ಈಡಾಗಿರೋದ್ರಿಂದ ಈ ಒಂದು ಮಾದಿಗ ಸಮುದಾಯದ ಮಕ್ಕಳ ಶಾಪ ನಿಮ್ಮನ್ನು ಸುಡುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಾದಿಗರ ನೋವೇ ಕಾಂಗ್ರೆಸ್ ಪಕ್ಷದ ಸಾವು. ಇದು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ನೀವು ವೋಟ್ ಬ್ಯಾಂಕ್ಗೋಸ್ಕರ ನೀವು ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ದೀರಾ. ಮಾದಿಗರು ಅದಕ್ಕೆ ಸರಿಯಾದಂಥ ಶಾಸ್ತಿಯನ್ನು ಮಾಡ್ತಾರೆ. 224 ಕ್ಷೇತ್ರಗಳಿಂದ ಗೆದ್ದೋಗಿರ್ತಕ್ಕಂಥ MLAಗಳು ಮಾದಿಗರ ಓಟನ್ನು ಪಡ್ಕೊಂಡಿರ್ತಕ್ಕಂಥವ್ರು ಏನು ಮಾಡ್ತಾ ಇದ್ದಾರೆ? ಅವ್ರಿಗೆ ಜವಾಬ್ದಾರಿ ಇಲ್ವಾ? ಬರೀ ನಮ್ಮ ಓಟ್ ಮಾತ್ರ ಬೇಕಾ ಅವ್ರಿಗೆ? ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಸಿದ್ದರಾಮಯ್ಯ ಅವ್ರಿಗೆ, ಮಹದೇವಪ್ಪನಿಗೆ? ಈ ಇಡೀ ಮಹದೇವಪ್ಪನ ಇಡೀ ಒಂದು ಜಾತಿಗೆ ಸೀಮಿತವಾಗಿಟ್ಟಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯನ್ನು. ಮಹದೇವಪ್ಪ ರಾಜೀನಾಮೆ ಕೊಡಬೇಕು.
ಸಿದ್ದರಾಮಯ್ಯವರು ಕೂಡ ಕೆಳಗಿಳಿಬೇಕು. ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸುಪ್ರೀಂ ಕೋರ್ಟ್ನ ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದು. ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಉಳಿಗಾಲ ಇಲ್ಲ. ಸಾಮಾಜಿಕ ನ್ಯಾಯದ ವಿರುದ್ಧ ನೀವು ಒಳ ಮೀಸಲಾತಿ ತೀರ್ಪನ್ನು ಹಿಂತಗೊಂಡಿದ್ದೀರಾ. ಒಳ ಮೀಸಲಾತಿ ಕೂಡಲೇ ಜಾರಿ ಮಾಡಲಿಲ್ಲ ಅಂತಂದರೆ ಇಡೀ ದಕ್ಷಿಣ ಭಾರತದಲ್ಲಿ ನಿಮ್ಮನ್ನು ಅಡ್ರೆಸ್ ಇಲ್ದಂಗೆ ಮಾಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಈಗಾಗಲೇ ಹಿರಿಯರು ಎಲ್ಲವನ್ನು ಹೇಳಿದ್ದಾರೆ. ಈಗ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಒಳ ಮೀಸಲಾತಿ ಅನ್ನುವಂಥದ್ದು ಸುಮಾರು 35 ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥ ಹೋರಾಟ. ನಮ್ಮ ಹಿರಿಯರು ಮಾಡಿದಂಥ ಹೋರಾಟ ಮತ್ತು ನಾವು ಅದನ್ನು ತೊಡಗಿಸ್ಕೊಂಡ್ವಿ. ಇವತ್ತು ನಮ್ಮ ಮುಂದಿನ ತಲೆಮಾರು ಕೂಡ ಇವತ್ತು ಹೋರಾಟಕ್ಕೆ ಇಳಿದಿದ್ವಿ. ಅಂದರೆ ಇದು 2ರಿಂದ 3 ತಲೆಮಾರುಗಳು ಹೋರಾಟ ಮಾಡಿರ್ತಕ್ಕಂಥ ಒಂದು ಹೋರಾಟ ಇದು. ಮೊನ್ನೆ ಧಾರವಾಡದಲ್ಲಿ ಒಂದೇ ಒಂದು ಸಣ್ಣ ಪ್ರತಿಭಟನೆ, ವಿದ್ಯಾರ್ಥಿಗಳು, ಅಂದರೆ ನಾವು ಹೋರಾಟದ ವಿರುದ್ಧ ಇಲ್ಲ ನಾವು, ಆದರೆ ಹೋರಾಟ ಮಾಡಿದ್ರು. ಅವರ ಪ್ರತಿನಿಧಿಗಳು, ಅವರ ಸಮುದಾಯಕ್ಕೆ ಸೇರಿದವರು, ಅಸೆಂಬ್ಲಿಯಲ್ಲಿರ್ತಕ್ಕಂಥವ್ರಿಗೆ ದೇಹದಲ್ಲಿರುವಂಥ ಎಲ್ಲ ಅಂಗಾಂಗಗಳಿಗೂ ಕೂಡ ಬಹಳ ನೋವು, ಕಷ್ಟ ಅನಿಸ್ಬಿಡ್ತು ಅವ್ರಿಗೆ. ಒಂದೇ ದಿನದಲ್ಲಿ ತೀರ್ಮಾನ ತಗೋತಾರೆ, ನಮ್ಮ ಮಕ್ಳಿಗೆ ಉದ್ಯೋಗ ಕೊಡ್ತೀವಿ ಅಂತ. ನಿಮ್ಮ ಮಕ್ಳಿಗೆ ಉದ್ಯೋಗ ಕೊಡಿ, ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಿಮ್ಮ ಮಕ್ಕಳಿಗೆ ಉದ್ಯೋಗ ಕೊಡುವ ಪ್ರಕ್ರಿಯೆಯಲ್ಲಿ ನಮ್ಮ ಮಕ್ಕಳ ಉದ್ಯೋಗವನ್ನು ಕಸಿದ್ಕೋತಾ ಇದ್ದೀರಲ್ಲ, ಇದು ಯಾವ ನ್ಯಾಯ? ಯಾಕಂದರೆ ಒಂದು ಕಡೆ ರಾಜ್ಯಪಾಲರು ಒಳ ಮೀಸಲಾತಿಯ ಬಿಲ್ಲಿಗೆ ಅಂಕಿತವನ್ನು ಹಾಕ್ತಾರೆ, ಇನ್ನೊಂದು ಕಡೆ ನಾವು 56,000 ಹುದ್ದೆಗಳನ್ನು ತಗೋತೀವಿ ಅಂತ ಹೇಳ್ತೀವಿ, ಆದರೆ ಒಳ ಮೀಸಲಾತಿ ನಾವು ಒಳಪಡಿಸಲ್ಲ ಅಂತ ಹೇಳ್ತೀವಿ. ಯಾಕೆ? ಒಂದು, ಇವತ್ತು 50% ದಾಟಿದೆ ಅನ್ನುವಂಥ ನಾನ್ಸೆನ್ಸಿಕಲ್ ಆರ್ಗ್ಯುಮೆಂಟನ್ನು ಇಟ್ಕೊಂಡಿದ್ದೀರಿ. ಯಾಕಂದರೆ ಈಗಾಗಲೇ ತಮಿಳ್ನಾಡು ಇದೆ, ತಮಿಳ್ನಾಡು ಬಿಟ್ಬಿಡಿ, ನ್ಯಾಷನಲ್ ಲೆವೆಲಲ್ಲಿ EWS ಸೇರಿದ್ರೆ ಎಷ್ಟು ಪರ್ಸೆಂಟ್ ಆಗುತ್ತೆ? EWS ಸೇರಿಸಿದ್ರಲ್ಲ 10%, 60% ಆಯ್ತಲ್ಲ. ಅದೇ ಹೆಂಗೆ? ಅದು ಅಸಂವಿಧಾನಿಕ ಅಲ್ವಾ? ಇದನ್ನೂ ಕೂಡ ನೀವು ಕಾಂಗ್ರೆಸ್ನ ನಿಜವಾಗ್ಲೂ ನಿಮಗೆ ಸಾಮಾಜಿಕ ನ್ಯಾಯದ ಬದ್ಧತೆ ಇದ್ದಿದ್ರೆ ಕೇಂದ್ರ ಸರ್ಕಾರಕ್ಕೆ ನೀವು ಇಲ್ಲೊಂದು ಕ್ಯಾಬಿನೆಟ್ ಒಂದು ನೋಟ್ ಮಾಡಿ ತೀರ್ಮಾನ ತಗೊಂಡು ಇದನ್ನು 9 ಶೆಡ್ಯೂಲ್ಗೆ ಹಾಕಿ ಅಂತ ನೀವು ಹಾಕಿದರೆ BJP ಹಾಕ್ತಿದ್ರು. ಹಾಕಲಿಲ್ಲ ಅಂದರೆ ನೀವು ಅವ್ರ ವಿರುದ್ಧವಾಗಿ ರಾಜಕೀಯ ಹೋರಾಟ ಮಾಡ್ಬೋದಾಗಿತ್ತು. ಅಂದರೆ ನೀವು ರಾಜಕೀಯವಾಗಿ ನೀವೆಲ್ಲರೂ ಒಂದೇ. ನಮ್ಮ ಮಕ್ಕಳ ಭವಿಷ್ಯ ಬಂದಾಗ ಪಕ್ಷಗಳ ಲೆಕ್ಕಕ್ಕೆ ಬರಲ್ಲ ನಿಮಗೆ, ನಮ್ಮ ಸಮುದಾಯಗಳ ಭವಿಷ್ಯ ಹಾಳಾಗೋದು ಮುಖ್ಯ ನಿಮಗೆ. ಹಾಗಾಗಿ ಇವತ್ತು ನಮ್ಮ ಹಿರಿಯರು ಹೇಳ್ತಾರೆ, ನಮಗೆ ಬಹಳ ನೋವು ಮತ್ತು ದುಃಖ ಆಗ್ತಾ ಇದೆ. ಮುಖ್ಯಮಂತ್ರಿಗಳನ್ನ ಮಾತಾಡ್ಸಕ್ಕೆ ಹೋದಾಗ ನಮ್ಮ ನಾಯಕರನ್ನ ಬಹಳ ಅಗೌರವವಾಗಿ ನಡೆಸ್ಕೊಂಡಿದ್ದಾರೆ. ನೀವು ಇಡೀ ಕರ್ನಾಟಕವನ್ನು ಪ್ರತಿನಿಧಿಸುವ ಮುಖ್ಯಮಂತ್ರಿಗಳು ಅಥವಾ ಯಾವುದೋ 1-2 ಸಮುದಾಯಗಳನ್ನು ಪ್ರತಿನಿಧಿಸುವ ಮುಖ್ಯಮಂತ್ರಿಗಳು ಅನ್ನುವಂಥ ಅನುಮಾನ ನಮಗೆ ಸೃಷ್ಟಿಯಾಗಿದೆ. ನೀವು ಏನಾದರೂ ಒಳ ಮೀಸಲಾತಿಯನ್ನು ನೀವು 56 ಮಾಡ್ತಾ ಇದ್ರಲ್ಲ, ಆಯಿತು, ಹಳೆ 15% ಮಾಡ್ತೀರಾ, ಮಾಡಿ. 15% ಮಾಡಿದ್ರೆ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ನಿಮ್ಗೇನು ರೋಗ? ನಿಮ್ಗೇನಾಗಿದೆ ಸಮಸ್ಯೆ? ಅದರಲ್ಲಿ ಅಳವಡಿಸಿ. ಇಲ್ಲ ಅಂತ ಹೇಳಿದ್ರೆ ನಮಗೆ ಕನಿಷ್ಠ 3,500 ಹುದ್ದೆಗಳು. ಇದು ಬರೀ ಮಾದಿಗರ ಪ್ರಶ್ನೆ ಅಲ್ಲ, ವಲಯರಿಗೂ 3,500 ಹುದ್ದೆಗಳು ಹೋಗ್ತವೆ, ಮಾದಿಗರಿಗೂ ಹೋಗ್ತದೆ. ಯಾಕಂದರೆ ಕಳೆದ ಒಂದು 5-6 ವರ್ಷಗಳ ಇಡೀ ರೆಕ್ರೂಟ್ಮೆಂಟ್ ಪ್ರಾಸೆಸ್ ನೋಡಿದಾಗ ಯಾರು ಹೆಚ್ಚು ತಗೋತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಇದು. ಹಾಗಾಗಿ ಇದು ನಮ್ಮ ಉದ್ಯೋಗಗಳನ್ನು, ನಮ್ಮ ಬದುಕನ್ನು ಕಸಿದುಕೊಳ್ಳುವಂಥ ಪ್ರಕ್ರಿಯೆ ಆಗಿದೆ. ಹಾಗಾಗಿ ಇವತ್ತು ಇಡೀ ಸಮುದಾಯ ಕಾಂಗ್ರೆಸ್ ಹಟಾವೋ ಒಳ ಮೀಸಲಾತಿ ಬಚಾವೋ ಅನ್ನುವಂಥ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ರೂಪುಗೊಳ್ಳೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅದರ ಪೂರ್ವಭಾವಿಯಾಗಿ 6ನೇ ತಾರೀಕು ಎಲ್ಲ ರಾಜಕಾರಣಿಗಳ, ಬಹಳ ಮುಖ್ಯವಾಗಿ ಸರ್ಕಾರನ ಪ್ರತಿನಿಧಿಸ್ತಕ್ಕಂಥ ಮಂತ್ರಿಗಳು, MLAಗಳು ಅವರ ಮನೆಗಳ ಮುಂದೆ ಹೋಗಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಹೋರಾಟಗಳು. ಮತ್ತು ಬಹಳ ಮುಖ್ಯವಾಗಿ 12ನೇ ತಾರೀಕು ರಾಜ್ಯ ಮಟ್ಟದ ದೊಡ್ಡ ಸಮಾವೇಶ ಮಾಡ್ತಾ ಇದ್ದೀವಿ. ನಿಮ್ಮದೇ ಸರ್ಕಾರ ತೆಲಂಗಾಣ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿದೆ, ಆಂಧ್ರ ಪ್ರದೇಶ ಸರ್ಕಾರನೂ ಮಾಡಿದೆ, ಹರಿಯಾಣನೂ ಬೇರೆ ಬೇರೆ ಸರ್ಕಾರಗಳು ಮಾಡಿದ್ದಾವೆ. ನಿಮಗೇನು ರೋಗ ಬಂದಿದೆ? ಹಾಗಾಗಿ ನಮಗನ್ಸುತ್ತೆ ಇನ್ನು ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಹೇಳುವಂಥ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ವಿರುದ್ಧವಾಗಿದ್ದಾರೆ. ಹಾಗಾಗಿ ನಾವು ನಿಮ್ಮ ವಿರುದ್ಧ ಸಿಡಿದೇಳೋಕ್ಕೆ ಮೊದಲು, ಮತ್ತು ಅವೆಲ್ಲ ನಮ್ಮ ಹಿರಿಯರು ಹೇಳ್ದಂಗೆ ಮುಂದೆ ಬರುವಂಥ 2 ಉಪಚುನಾವಣೆಗಳಿದ್ದಾವೆ, ಅದರಲ್ಲಿ ಬೈ ಎಲೆಕ್ಷನಲ್ಲಿ ನೀವು ಖಂಡಿತವಾಗ್ಲೂ ಅದರ ಬಿಸಿ ನಿಮಗೆ ಮುಟ್ಟುತ್ತೆ. ಎಚ್ಚರಿಕೆ ಇದ್ದರೆ ನೀವು 12ನೇ ತಾರೀಕು ನಡೆಯುವಂಥ ಕ್ಯಾಬಿನೆಟ್ಟಲ್ಲಿ ಸರಿಯಾದ ತೀರ್ಮಾನ ತಗೊಳ್ರಿ. ಇಲ್ಲ ಅಂದರೆ ನಿಮ್ಮೆಲ್ಲರನ್ನೂ ಕೂಡ ರಾಜಕೀಯವಾಗಿ ಕೂಡ ಪಾಠ ಕಲಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಈಗೇನು ಸರ್ಕಾರ 56,000 ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಏನು ಹೊರಟಿದೆ, ಅದರಲ್ಲಿ ಒಳ ಮೀಸಲಾತಿಯನ್ನು ಯಾವ ಕಾರಣಕ್ಕೂ ನಾವು ಪರಿಗಣಿಸಲ್ಲ ಅಂತ ಏನು ಸರ್ಕಾರ ಹೊರಟಿದೆ. ಕಾಂಗ್ರೆಸ್ ಸರ್ಕಾರ ಸೂಸೈಡ್ ಮಾಡಿಕೊಂಡಿದೆ. ಕಾಂಗ್ರೆಸ್ ಸರ್ಕಾರ ಈ ನಿಲುವನ್ನು ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದೆ. ಹಾಗಾಗಿ ಈ ಕಾಂಗ್ರೆಸ್ನ ಬಗ್ಗೆ ನಾವು ಯಾವ ನಂಬಿಕೆಗಳನ್ನು ಇಟ್ಕೊಂಡಿದ್ವೋ, ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ಪರವಾಗಿರೋರು, ಇವರು ಕಾನೂನು ಪರವಾಗಿರೋರು,
ನ್ಯಾಯ ನೀತಿ ಪರವಾಗಿರೋರಂತ ಏನು ಇವತ್ತು ಇವರೆಲ್ಲ ಬೊಗಳೆ ಬಿಡ್ತಿದ್ದಾರೋ ಇದೆಲ್ಲನೂ ಸುಳ್ಳಾಗಿದೆ. ಭಾಳ ಮುಖ್ಯವಾಗಿ ಸಿದ್ದರಾಮಯ್ಯ ನಮ್ಮ ಯಾರು ಈ ಎಚ್ ಮಾದೇವಪ್ಪ ಅವರು ನಿನ್ನೆ ಮೈಸೂರಿನಲ್ಲಿ ಒಂದು ಏನು ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ಮತ್ತೆ ಹಸಿ ಸುಳ್ಳನ್ನು ಹೇಳೋದಕ್ಕೆ ಬಂದಿದ್ದಾರೆ. ಹಸಿ ಸುಳ್ಳು ಏನು? ಅವರು ನಾವು ಕಾನೂನುಬದ್ಧವಾಗಿ ಮಾಡ್ತಾ ಇದ್ದೀವಿ, ಸಂವಿಧಾನಬದ್ಧವಾಗಿ ಮಾತಾಡ್ತೀವಂತ ದಿನನಿತ್ಯ ಸಂವಿಧಾನ ಕಾನೂನು ಅಂತ ಮಾತಾಡಿ ಆತ ಬರೀ ಹಸಿ ಸುಳ್ಳನ್ನು ಹೇಳೋದು ಬಿಟ್ಟರೆ ನಕಲಿ ಸಮಾಜವಾದಿ, ನಕಲಿ ಅಂಬೇಡ್ಕರ್ವಾದಿ, ನಕಲಿ ಇವತ್ತು ಸಂವಿಧಾನ ವಿರೋಧಿ ಮನುಷ್ಯ ಆತ. ಹಾಗಾಗಿ ಇವತ್ತು ಈ ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ವಿಫಲ ಮಾಡೋದಕ್ಕೆ, ಅದನ್ನು ನಾಶ ಮಾಡೋದಕ್ಕೆ, ಅದನ್ನು ಜಾರಿಗೆ ಮಾಡದೇ ಇರೋದಕ್ಕೆ ಇವತ್ತು ನೇರವಾಗಿ ಮಾದೇವಪ್ಪ ಅವರೇ ಹೊಣೆಗಾರರಾಗಿದ್ದಾರೆ. ಹಾಗಾಗಿ ಮಾದೇವಪ್ಪ ಅವರು ಕೂಡಲೇ ರಾಜೀನಾಮೆ ಕೊಟ್ಟು ಬೇರೆ ಯಾರಾದರೂ ಈ ಇಲಾಖೆಯನ್ನು ನಿಭಾಯಿಸೋದು ಭಾಳ ಒಳ್ಳೆಯದು. ಮುಖ್ಯಮಂತ್ರಿಗಳು ಬೇರೆ ಬೇರೆ ನೆಪಗಳನ್ನು ಹೇಳಿ ಈ ರೀತಿಯಲ್ಲಿ ಇವತ್ತು ಒಳ ಮೀಸಲಾತಿ ವಿರೋಧಿ ನೀತಿಯನ್ನು ಇವತ್ತು ನೀವೇನು ಅನುಭವಿಸ್ತಿದ್ದೀರಿ ಅದು ಸಂವಿಧಾನದ ವಿರೋಧಿ, ಅದು ಕಾನೂನಿನ ವಿರೋಧಿ. ಹಾಗಾಗಿ ನಾವು ಇದನ್ನು ಯಾವ ಕಾರಣಕ್ಕೋಸ್ಕರ ಸಹಿಸ್ಕಲ್ಲ. ಎಲ್ಲ ಹೋರಾಟಗಾರರು ಇವತ್ತು ಒಟ್ಟಿಗೆ ಬಂದಿದ್ದೀವಿ. ನಾವು ಬಿಡಿಬಿಡಿಯಾಗಿ ಹೋರಾಟ ಮಾಡುವಂಥವ್ರು ಎಲ್ಲರೂ ಒಟ್ಟಿಗೆ ಬಂದು ಇವತ್ತು ಐಕ್ಯತೆಯಿಂದ ಒಂದು ಹೋರಾಟವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾದ ಪಾಠವನ್ನು ಕಲಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ರಾಜ್ಯದ ಎಲ್ಲ ಹಂತದ ಕಾರ್ಯಕರ್ತರು, ಇಡೀ ಮಾದಿಗ ಸಮುದಾಯಗಳು, ಅಲೆಮಾರಿ ಸಮುದಾಯಗಳು, ನ್ಯಾಯದ ಪರವಾಗಿರುವಂಥವರು ಮತ್ತು ವಿಶೇಷವಾಗಿ ಸಾಮಾಜಿಕ ನ್ಯಾಯದ ಪರವಾಗಿರುವಂಥ ಎಲ್ಲ ಹೋರಾಟಗಾರರು ಈ ಹೋರಾಟಕ್ಕೆ ಬೆಂಬಲಿಸಬೇಕಂತ ಈ ಮೂಲಕ ಅವರಲ್ಲಿ ಮನವಿ ಮಾಡಿಕೊಳ್ತೀನಿ. ಸರ್ಕಾರ ಕೂಡಲೇ ಬಹುಶಃ ಏನು ಮುಂದಿನ ಕ್ಯಾಬಿನೆಟ್ ಇದೆ ಆ ಕ್ಯಾಬಿನೆಟ್ಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ನಿಲುವನ್ನು ಬದಲಾಯಿಸ್ಕೊಳ್ಬೇಕು. ನಿಲುವನ್ನು ಬದಲಾಯಿಸ್ಕೊಂಡು 50ಕ್ಕೆ ನೀವು ಒಳ ಮೀಸಲಾತಿಯನ್ನು ಜಾರಿಗೆ ತಂದು 56,000 ಹುದ್ದೆಗಳನ್ನು ಭರ್ತಿ ಮಾಡಿರಿ. ಅದ್ರ ಬಗ್ಗೆ ನಮಗೆ ಯಾವುದೇ ಅಭ್ಯಂತರ ಇಲ್ಲ. ಇದು ನಮ್ಮ ಇವತ್ತಿನ ನಿಲುವು. ಹಾಗಾಗಿ ಇದಕ್ಕೆ ನಾವೆಲ್ಲ ಹೋರಾಟಗಾರರು ಬದ್ಧತೆಯಿಂದ ನಾವು ಈ ಹೋರಾಟವನ್ನು ಯಶಸ್ವಿ ಮಾಡೋಣ. ಈ ನ್ಯಾಯವನ್ನು ಪಡ್ಕೊಳ್ಳೋವರೆಗೂ ನಮ್ಮ ಹೋರಾಟ ಯಾವ ಕಾರಣಕ್ಕೋಸ್ಕರ ಹಿಂದೆ ತೆಕ್ಕೊಳ್ಳುವಂಥ ಭ್ರಮೆನೇ ಇಲ್ಲ. ಹಾಗಾಗಿ ಬಹುಶಃ ಇದು ಏನು ಸಿದ್ದರಾಮಯ್ಯ ಸರ್ಕಾರ ಮತ್ತು ಆ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಸಾಮಾಜಿಕ ನ್ಯಾಯದ ವಿರುದ್ಧ ಇವತ್ತು ತೀರ್ಮಾನ ತೆಕ್ಕೊಂಡಿದೆ. ನೀವು ಸರ್ವನಾಶ ಆಗ್ತೀರಿ ಅನ್ನುವಂಥ ಒಂದು ಏನು ನಿಲುವನ್ನು ನೀವು ತೆಗೆದುಕೊಂಡ್ಬಿಡಿ. ಹಾಗಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ನೀವು ಇಲ್ಲ. ಬಹುಶಃ ಆ ಕಾರಣದಿಂದ ನಾವು ಈ ಹೋರಾಟವನ್ನು, ಈ ನಿಲುವನ್ನು ತೆಕ್ಕೊಂಡಿದ್ದೀವಿ. ಇದು ನಮ್ಮ ಏನು ಗಟ್ಟಿ ನಿರ್ಧಾರ. ಈ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ. ಅವರು ನಿರ್ಣಯವನ್ನು ಪ್ರಕಟ ಮಾಡ್ತಿದ್ದಾರೆ. ನಾವೇನಾದರೂ ಅಧಿಕಾರಕ್ಕೆ ಬಂದ್ರೆ, ಈ ರಾಜ್ಯದೊಳಗಡೆ ಅಧಿಕಾರಕ್ಕೆ ಬಂದ್ರೆ ಮೊದಲನೇ ದಿನ ಮೊದಲನೇ ಅಧಿವೇಶನ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಮತ್ತು ಸದಾಶಿವ ಆಯೋಗವನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿಗೆ ನಿಮ್ಗೆ ಮಾದಿಗರನ್ನು ವೋಟ್ ಬ್ಯಾಂಕ್ ಆಗಿ ಪರಿಗಣನೆ ಮಾಡಿಬಿಟ್ಟು ಒಳ ಮೀಸಲಾತಿಯನ್ನು ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿ ದುರುಪಯೋಗ ಪಡಿಸಿಕೊಂಡ್ರ ಹೊರತು ಸಾಮಾಜಿಕ ನ್ಯಾಯವನ್ನು ಕೊಡ್ತಾ ಇಲ್ಲ. ಅಂದರೆ ಒಂದು ಸಾಮಾಜಿಕ ನ್ಯಾಯದ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಅದರ ಹೊಣೆಗಾರಿಕೆಯನ್ನು ಆ ಸಂಬಂಧಪಟ್ಟ ಸರ್ಕಾರನೇ ವಹಿಸ್ಕೊಳ್ಬೇಕಾಗುತ್ತದೆ. ಎಂಥ ಪ್ರತಿರೋಧ ಇರಲಿ, ಯಾರೇ ಪ್ರತಿರೋಧಗಳು ಮಾಡಲಿ ಅಥವಾ ಅಲ್ಲಿರ್ತಕ್ಕಂಥ ಸಚಿವರು ಪ್ರತಿರೋಧ ಮಾಡಲಿ, ಆ ಸರ್ಕಾರದ ಮುಖ್ಯಸ್ಥರಂತ ಇರ್ತಕ್ಕಂಥವ್ರು ಮುಖ್ಯಮಂತ್ರಿಗಳು ಆ ಸಾಮಾಜಿಕ ನ್ಯಾಯವನ್ನು ಜಾರಿಪಡಿಸ್ತಕ್ಕಂಥ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕಾಗಿತ್ತು. ಆದರೆ ಇಲ್ಲೇನು ಮಾಡ್ತಾರಂದ್ರೆ ಸಚಿವ ಸಂಪುಟದೊಳಗಡೆ ನಿರ್ಣಯ ತಗೊಳ್ತಾರೆ. ಈಗ ಇರ್ತಕ್ಕಂಥ ವಿದ್ಯಾ ಉದ್ಯೋಗಕ್ಕೆ ಏನಪ್ಪ ಅಂದ್ರೆ ಒಳ ಮೀಸಲಾತಿ ಜಾರಿಪಡಿಸ್ತಾರೆ. ಜಾರಿಪಡಿಸಿ ಆದ ನಂತರ ಈ ಒಳ ಮೀಸಲಾತಿಗೆ ಒಳಪಡದೇ 56,000 ಹುದ್ದೆಗಳನ್ನು ತುಂಬಿಕೊಳ್ತೇವೆ ಅಂತಕ್ಕಂಥ ಮಾತಿದೆಯಲ್ಲ, ಅತ್ಯಂತ ಬಂಡತನ ಮತ್ತು ನೀಚತನ, ಸಂವಿಧಾನ ವಿರೋಧಿ, ಕಾನೂನು ವಿರೋಧಿಯಾದಂಥ ಮಾತು. ಇದನ್ನು ಕಡಾಖಂಡಿತವಾಗಿ ನಾವು ವಿರೋಧ ಮಾಡ್ತಾ ಇದ್ದೇವೆ. ನೀವೇನು 6ನೇ ತಾರೀಕು DPR ಮುಖಾಂತರ ಏನು ಒಂದು ನಿರ್ಣಯವನ್ನು ತೆಗೆದುಕೊಂಡು ಆದೇಶ ಹೊರಗಡೆ ತಂದಿದ್ದೀರಿ, ಬೇಷರತ್ತಾಗಿ ಅದನ್ನು ನಾವು ಕೂಡಲೇ ಏನಪ್ಪ ಅಂದ್ರೆ ಅದನ್ನು ರದ್ದುಪಡಿಸಬೇಕು. ಒಳ ಮೀಸಲಾತಿಗೆ ಒಳಪಡಿಸಿ ಏನಂದ್ರೆ ಉದ್ಯೋಗಗಳನ್ನು ತುಂಬಿಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಒಂದು ವೇಳೆ ನೀವು ಉದ್ಯೋಗವನ್ನು ತುಂಬಿಕೊಂಡಿಲ್ಲ ಅನ್ನೋದಾದರೆ ಇದರ ತಕ್ಕ ಪರಿಣಾಮವನ್ನು ಕಾಂಗ್ರೆಸ್ ಸರ್ಕಾರ ಅನುಭವಿಸ್ತದ. ಕಾಂಗ್ರೆಸ್ ಸರ್ಕಾರ ಉಪಚುನಾವಣೆಯಲ್ಲಿ ಕೂಡ ಸೋಲಿಸ್ತಕ್ಕಂಥ ಕೆಲಸ ಮಾದಿಗರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮುಂದೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳೇನಿದ್ದಾವೆ ಆ ಸ್ಥಳೀಯ ಚುನಾವಣೆಯಲ್ಲಿ ಕೂಡ ಪ್ರತಿ ಹಳ್ಳಿಯಲ್ಲಿ ಕೂಡ ಮಾದಿಗರಿದ್ದಾರೆ. ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗಲೂ ತಕ್ಕ ಪಾಠ ಕಲಿಸ್ತಾರೆ. ಒಂದು ವೇಳೆ ಕಾಂಗ್ರೆಸ್ಗೆ ವಿರುದ್ಧವಾಗಿ ಮಾದಿಗರ ಮತ ಚಲಾವಣೆ ಮಾಡಬಾರ್ದು ಅನ್ನೋದಾದ್ರೆ ನೀವು ನ್ಯಾಯಸಮ್ಮತವಾದಂಥ ರೀತಿಯಲ್ಲಿ ಏನಪ್ಪ ಅಂದ್ರೆ ಒಳ ಮೀಸಲಾತಿಯನ್ನು ಜಾರಿಪಡಿಸ್ರಿ. ಅದ್ರ ಜೊತೆಗೆ ಒಂದು ವೇಳೆ ಜಾರಿಪಡಿಸಿಲ್ಲ ಅಂದ್ರೆ ನಾವೇನು 12ನೇ ತಾರೀಕು ಫ್ರೀಡಮ್ ಪಾರ್ಕ್ ಏನಾದರೂ ಹೋರಾಟ ಹಾಕ್ಕೊಳ್ತಾ ಇದ್ದೀವಲ್ಲ, ಪೂರ್ಣ ಪ್ರಮಾಣ
ಪ್ರಮಾಣದ ಒಳ ಮೀಸಲಾತಿ ಜಾರಿಪಡಿಸುವವರೆಗೆ ಈ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಈ ಪತ್ರಿಕಾಗೋಷ್ಠಿ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಳ ಮೀಸಲಾತಿ ಹೋರಾಟದ ಎಲ್ಲ ರಾಜ್ಯ ಸಂಚಾಲಕ ಸಮಿತಿಗಳು ಇಲ್ಲಿದ್ದೀವಿ. ನಾವು ಇಡೀ ರಾಜ್ಯದಲ್ಲಿ ನಾವು ಇಡೀ ವ್ಯವಸ್ಥೆಯನ್ನೇ ಬುಡುಮೇಲು ಮಾಡುವಂಥ ಕೋಮುವಾದಿಗಳನ್ನು ಸೋಲಿಸಿ ನಿಮ್ಮ ಸರ್ಕಾರವನ್ನು ನಾವು ತಂದಿದ್ದೀವಿ. ಆದರೆ ಕೊಟ್ಟ ಒಂದು ಪ್ರತಿಕ್ರಿಯೆ ಏನು, ನಾವು ನಿಮ್ಮನ್ನು ಕಾಪಾಡಿದ್ವಿ, ನೀವು ನಮ್ಮನ್ನು ಕಾಪಾಡಬೇಕು ತಾನೆ. ಇಡೀ ರಾಜ್ಯದಲ್ಲಿ 9 ಶೆಡ್ಯೂಲ್ ಸೇರಿಸಿ ಕಳಿಸ್ಬೇಕಾಗಿತ್ತು BJP ಸರ್ಕಾರ ಇದ್ದಾಗ, ಅದು ಆಗಲಿಲ್ಲ. ಒಂದು ಕಡೆ BJP ಸರ್ಕಾರ ಕೂಡ ನಮಗೆ ದ್ರೋಹ ಮಾಡಿದೆ, ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರವು ನಮ್ಗೆ ದ್ರೋಹ ಮಾಡಿದೆ. ಅದ್ರ ಜೊತೆಗೆ ಒಳ ಮೀಸಲು ಸೇರಿಸುವಂಥ ಪ್ರಣಾಳಿಕೆಯಲ್ಲಿ ಸೇರಿಸಿದಂಥ JDS ಕೂಡ ದ್ರೋಹ ಮಾಡಿದೆ. ಎಲ್ಲ ಪಕ್ಷಗಳು ನಮಗೆ ದ್ರೋಹ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಬರುವ 6ನೇ ತಾರೀಕಿಗೆ ಇಡೀ ಶಾಸಕರ ಮುಂದೆ, ಸಚಿವರ ಮನೆ ಮುಂದೆ ದೊಡ್ಡ ಹೋರಾಟ ನಡೆಸ್ತಾ ಇದ್ದಾರೆ ನಮ್ಮ ಸಂಗಾತಿಗಳು, ಹೋರಾಟಗಾರರು. ಮತ್ತು ಬರುವ 12ನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ಬರುವಂಥ ಜನಗಳು ಇಡೀ ಬೆಂಗಳೂರಿಗೆ ತುಂಬಬೇಕು, ನುಗ್ಗಬೇಕು. ಇಡೀ ರಾಜ್ಯದ ಜನತೆಗೆ ನಾವು ಕರೆ ಕೊಡ್ತಾ ಇದ್ದೀವಿ ನಮ್ಮ ಮಾಧ್ಯಮದ ಮೂಲಕ. ಇಡೀ ಮಾದಿಗ ಸಮುದಾಯ, ಅಲೆಮಾರಿ ಸಮುದಾಯಗಳು ಮತ್ತು ST ಸಮುದಾಯಗಳು ಕೂಡ ಅನ್ಯಾಯ ಆಗಿದೆ ನಿಮಗೆ. ನೀವು ಕೂಡ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಇಡೀ ರಾಜ್ಯದಲ್ಲಿ 12ನೇ ತಾರೀಕಿಗೆ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಪೆಟ್ಟು ಕೊಡುವಂಥದ್ದು. ಮತ್ತು ಇಲ್ಲಿ ಬಂದ ನಂತರ ಎದ್ದೋಗೋದಿಲ್ಲ. ನಾವು ಒಳ ಮೀಸಲಾತಿಯನ್ನು ನಿಮ್ಮ ಏನು ಬಜೆಟ್ ಅಧಿವೇಶನ ನೀವು ತರಬೇಕಾಗುತ್ತಲ್ಲ, ಅದು ತಂದು ನಮಗೆ ಆ ಬೇಡಿಕೆ ಈಡೇರಿಸುವವರೆಗೆ ನಾವು ಬೆಂಗಳೂರು ಬಿಟ್ಟು ಕದಲಿದಿಲ್ಲ. ನಿಮಗೆ ಮಾಡುವಂಥ ಎಲ್ಲ ನಮಗೆ ಅನ್ಯಾಯಗಳನ್ನು ನಿಮಗೆ ಧಿಕ್ಕಾರಕ್ಕೆ ಹೋಗ್ತಿದ್ದೀವಿ. ನಮ್ಮಲ್ಲಿರುವಂಥ ಎಲ್ಲ ಸಚಿವರುಗಳು, MLCಗಳು, ಶಾಸಕರು ಎಲ್ಲರೂ ರಾಜೀನಾಮೆ ಕೊಡಬೇಕು. ಯಾರ್ಯಾರು ಪಕ್ಷದಲ್ಲಿದ್ದಾರೋ ಕಂಪ್ಲೀಟ್ ನಾವು ಆ ಪಕ್ಷಗಳಿಗೆ ರಾಜೀನಾಮೆ ಕೊಟ್ಟು ಇಡೀ ಸಮುದಾಯಗಳನ್ನು ಅನ್ಯಾಯ ಆಗಿರುವಂಥ 101 ಜಾತಿಗಳೊಳಗೆ ಆಗಿರುವಂಥ ಸುಮಾರು ಕಷ್ಟಜೀವಿಗಳನ್ನು, ಬಡವರನ್ನು ರಕ್ಷಣೆ ಮಾಡುವಂಥ ಈ ಒಳ ಮೀಸಲಾತಿ ಇಡೀ ರಾಜ್ಯದಲ್ಲಿ ಮಾದಿಗರು ಮಾದರಿಯಾಗಿ ನಾವು ಕೆಲಸ ಮಾಡಿದ್ದೀವಿ. ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ಕೆಲಸ ಮಾಡಿದ್ದೀವಿ. 101 ಜಾತಿಗಳಿಗೆ ನಾವು ನ್ಯಾಯ ಕೊಡೋಕೆ ನಾವು ಹೋರಾಟ ಮಾಡಿದ್ವಿ, ಕೇವಲ ಮಾದಿಗರಿಗಲ್ಲ. ಅದಕ್ಕಾಗಿ CM ಅವರು ಮನಗಂಡು ನಮಗೆ ನ್ಯಾಯ ಕೊಡಬೇಕು. ಇಲ್ಲಾಂದರೆ ನೀವು ಮುಂದಿನ ದಿನಗಳಲ್ಲಿ ಶಿಕ್ಷೆ ಅನುಭವಿಸ್ತೀರಿ. ಏನು ಇವತ್ತು 30-35 ವರ್ಷ ನಡೆದಿರ್ತಕ್ಕಂಥ ಈ ಒಂದು ಹೋರಾಟದಲ್ಲಿ 8-10 ಜನ ಸತ್ತಿದ್ದಾರೆ, ಕೆಲವರೆಲ್ಲ ಕೂಡ ಜೀವ ಬಿಟ್ಟಿದ್ದಾರೆ, ಎಷ್ಟೋ ಜನರು ವಯಸ್ಸಾಗಿದೆ. ಇಷ್ಟೆಲ್ಲ ನಡೆದರೂ ಕೂಡ ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ದಳ ಇರ್ಬೋದು, ಯಾವ ಟೈಮಿಗೆ ಏನು ಮಾಡಬೇಕು ಅದನ್ನು ಮಾಡಿಲ್ಲ. ಏನಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿ ಈ ಆಗಸ್ಟ್ ಬಂದರೆ 2 ವರ್ಷ ಆಗ್ತದೆ. ಆದರೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಮ್ಯಾನಿಫೆಸ್ಟೋ ಕೂಡ ಹಾಕಿದ್ರು. ಅಷ್ಟೆಲ್ಲ ಹಾಕಿ ಹೇಳಿ ಮಾಡಿ ನೂರಾರು ಪ್ರತಿಭಟನೆ ನಡೆದರೂ ಕೂಡ ಅದು ಫೈನಲಾಗಿ ಈಗ ಅದನ್ನು ಮಾಡಿಲ್ಲ. ಈಗಾಗಲೇ 2,80,000 ಹುದ್ದೆಗಳು ರಾಜ್ಯದಲ್ಲಿ ಖಾಲಿ ಇದೆ. ಅದರಲ್ಲಿ 56,000 ಹುದ್ದೆಗಳನ್ನು ಏಕೈಕಿ ಈಗ ತುಂಬಕ್ಕೆ ಹೊರಟಿದ್ದಾರೆ. ಅದರಿಂದ ನಮ್ಮೆಲ್ಲ ಹೋರಾಟಗಾರರ ಒಂದು ಒತ್ತಾಯ ಏನು ಸರ್ಕಾರದ ಮೇಲೆ ಅಂದರೆ, ನಮ್ಮ ಎಲ್ಲ MLAಗಳು, ಎಲ್ಲ ಮಿನಿಸ್ಟ್ರುಗಳು, ಆಮೇಲೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಲೀಡರ್ಗಳು ಕೂಡ, ನಾರಾಯಣಸ್ವಾಮಿ ಇರ್ಬೋದು, ಕಾರಜೋಳ ಅವರು ಇರ್ಬೋದು, ಎಲ್ಲರೂ ಕೂಡ ಎಲ್ಲ ಪಕ್ಷದಾಗಿರೋರ್ತಕ್ಕಂಥವ್ರು, ಇಲ್ಲಿರೋ ಕ್ಯಾಬಿನೆಟ್ನಲ್ಲಿರ್ತಕ್ಕಂಥ KH ಮುನಿಯಪ್ಪನವರು, ಅದೇ ರೀತಿ ಇವರು ನಮ್ಮ ತಿಮ್ಮಪ್ಪರವರು, ಒಳಮಿತ ಹೋರಾಟಗಾರರು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಇವತ್ತು ಒಂದು CMನ ಮಾತಾಡಿ ಅದನ್ನು ನಮ್ಮನ್ನು ಈ ಹುದ್ದೆ ತುಂಬುವಾಗ ಒಳ ಮೀಸಲಾತಿಯನ್ನು ನೀವು ಅಳವಡಿಸ್ಬೇಕಂತ ಮಾತನ್ನು ನಾವು ಒತ್ತಾಯ ಮಾಡೋಕ್ಕೆ ಹೋದಾಗ ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಯಾವುದೇ ಕಾರಣದಿಂದ ಅದು ಮಾಡೋಕ್ಕೆ ಬರಲ್ಲ ಅಂತ. ನಾವೆಲ್ಲ ಲೀಡರ್ಸ್ ಎಲ್ಲ ಒಂದು ಜನ ಜಾಸ್ತಿ ಮಂತ್ರಿಗಳ ಜೊತೆ ನಿಂತ್ಕೊಂಡು ಜಾಸ್ತಿ ಜೋರದನಿಯಲ್ಲಿ ಮಾತಾಡಿದ್ರಿಂದ ಆವಾಗ ಲಾಸ್ಟಲ್ಲಿ ಅವ್ರು ಹೇಳ್ತಾರೆ, ನೋಡೋಣ ಇನ್ನೊಂದು ಸಾರಿ ನಾನು ಕ್ಯಾಬಿನೆಟಿಗೆ ತರಕ್ಕೆ ಪ್ರಯತ್ನ ಮಾಡ್ತೀನಿ ಈ ವಿಚಾರನ ಅಂತ ಅಷ್ಟೇ ಹೇಳ್ತಾರೆ. ಅದರಿಂದ ಇವ್ರು ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮ ಯಾರಿಗೂ ಇಲ್ಲ. ಅದರಿಂದ ಈಗಾಗಲೇ ನಮ್ಮ ಒಂದು ಒಮ್ಮತದಿಂದ, ಸರ್ವಾನುಮತದಿಂದ 6ನೇ ತಾರೀಕು ಎಲ್ಲ MLAಗಳು, MPಗಳು, ಮಿನಿಸ್ಟ್ರಿಗಳ ಮನೆ ಮುಂದೆ ಗೆಲುವು ಮಾಡಬೇಕು, ಒಂದು ಮೆಮೊರಂ ಕೊಡಬೇಕಂತ ತೀರ್ಮಾನ ಆಗಿದೆ. ಅದೇ ಥರ 12ನೇ ತಾರೀಕು ಬೆಂಗಳೂರಲ್ಲಿ ಒಂದು ಬೃಹತ್ ಹೋರಾಟ ಪ್ರತಿಭಟನೆ ಮಾಡಬೇಕಂತ ಈಗಾಗಲೇ ಆ ತೀರ್ಮಾನ ಆಗಿದೆ. ಇದನ್ನೆಲ್ಲ ಕೂಡ ತಮ್ಮ TVನಲ್ಲಿ, ಪತ್ರಿಕೆಗಳಲ್ಲಿ, ಏನಿತ್ತು ಯೂಟ್ಯೂಬ್ಗಳಲ್ಲಿ ಎಲ್ಲದರಲ್ಲೂ ಕೂಡ ಪ್ರಕಟಣೆ ಮಾಡಬೇಕಂತ ಹೇಳಿ ನಾನು ಈ ಸಭೆಯ ಮೂಲಕ ಪತ್ರಕರ್ತ ಮಿತ್ರರಲ್ಲಿ ನಾನು ಕಳಕಳಿ ಮನವಿ ಮಾಡ್ತೀನಿ. ಇನ್ನು ಮುಂದುವರೆದ ವಿಚಾರವನ್ನು ಶಂಕರಪ್ಪರು ಮಾತಾಡ್ತಾರೆ. ಹೇಳಿಕೆ ನಂತರ ಮುಂದುವರೆದ ಭಾಗ 30 ವರ್ಷಗಳ ನಿರಂತರ ಹೋರಾಟದಿಂದ ಇವತ್ತು ನಮ್ಮನ್ನು ಸಮುದ್ರದಲ್ಲೋ ಅಥವಾ ಪಾತಾಳಕ್ಕೆ ತುಳಿಯುವಂಥ ಕೆಲಸ ಆಗಿದೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರವ ಹೊಣೆಯೋ, ಮುಖ್ಯಮಂತ್ರಿ ಹೊಣೆಯೋ, ಅಥವಾ ನಮ್ಮ ಪಾಲುದಾರರು, ಮೀಸಲಾತಿಯನ್ನು ಪಾಲುದಾರರು ಇದಕ್ಕೆ ಕೈವಾಡ ಇದೆ ಅಂತ ಎಲ್ರಿಗೂ ಗೊತ್ತಿದೆ. 30 ವರ್ಷಗಳ ನಿರಂತರ ಹೋರಾಟದಲ್ಲಿ ಯಾವುದೇ ಒಬ್ಬ ಸಮಾಜ ವಿರುದ್ಧವಾಗಿ ಮಾತಾಡಲಿಲ್ಲ, ಪರವಾಗಿ ಮಾತಾಡಲಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ನಂತರ ಸರ್ಕಾರ ಎಲ್ಲ ನಿಲುವನ್ನು ತಗೊಂಡು ಇನ್ನೇನು ವರ್ಗೀಕರಣ ಮಾಡಬೇಕು ಅಂತ ಹೇಳಿದಾಗ ಗವರ್ನರ್ ಹತ್ರ
ಸೈನ್ ಆಗಿಲ್ಲ ಅಂತ ಹೇಳ್ತಾಯಿದ್ರು. ಗವರ್ನರು ಸೈನ್ ಆದ ನಂತರ ಇವಾಗ ಅವರಿಗೆ ಆತಂಕ ಮೂಡಿದೆ, ನಮ್ಮ ವಿರೋಧಿಗಳಿಗೆ ಅಥವಾ ಬಲಗೈ ಅಥವಾ ಚಲವ ಸಮಾಜಕ್ಕೆ. ಎಲ್ಲಿ ವರ್ಗೀಕರಣ ಆಗಿಬಿಟ್ರೆ ಇವರು ಜಯಶೀಲರಾಗ್ಬಿಡ್ತಾರೆ, ಇವ್ರಿಗೆ ಸಮಪಾಲು ಸಿಕ್ಕೋಗುತ್ತೆ, ಸಾಮಾಜಿಕ ನ್ಯಾಯ ಸರೋಗುತ್ತೆ, ಇವ್ರನ್ನೆಲ್ಲ ಅಂಧಕಾರದಲ್ಲಿ ಮುಳುಗಬೇಕು ಅನ್ನೋ ದುರುದ್ದೇಶದಿಂದ ಮುಖ್ಯಮಂತ್ರಿಯನ್ನು ನಿಯಂತ್ರಣ ಮಾಡಿ ಆ ಸಮಾಜ ಕಲ್ಯಾಣ ಸಚಿವರು ನಿಯಂತ್ರಣ ಮಾಡಿ ಇದನ್ನು ನಿಲ್ಲಿಸಿದ್ದಾರೆ. ಇದಕ್ಕೆ ಸರ್ಕಾರ ಮತ್ತು ಮುಖ್ಯಮಂತ್ರಿಗೆ ಪಾಠ ಕಲಿಸೋದಕ್ಕೆ 6ನೇ ತಾರೀಕು ಮತ್ತು 12ನೇ ತಾರೀಕು ನಾವು ಹೋರಾಟಗಳನ್ನು ನಿಲುವು ತಗೊಂಡಿದ್ದೀವಿ. ಅದು ಉಗ್ರವಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಈ ಸರ್ಕಾರಕ್ಕೆ ಇಲ್ಲಿವರೆಗೂ ₹1 ನಷ್ಟ ಮಾಡ್ದೇನೆ, ರಕ್ತ ಹರಿಸ್ದೇನೆ, ಯಾರೂ ಸಹ ತೊಂದರೆ ಕೊಡ್ದೇನೆ, ಯಾವ ಸಮಾಜದಲ್ಲಿ ಯಾರಿಗೂ ಗೊಂದಲ ಸೃಷ್ಟಿ ಮಾಡ್ದೇನೆ ಹೋರಾಟ ಮಾಡ್ತಾ ಬಂದಿದ್ದೀವಿ. ಈ 12ನೇ ತಾರೀಕು ನಂತರ ನಮ್ಮ ಸಮಾಜದ ಯುವಕರು ನೊಂದಿದ್ದಾರೆ, ರೋಷಾಭರಿತರಾಗಿದ್ದಾರೆ. ಯಾವ್ಯಾವ ಕಾರ್ಯಕ್ರಮಗಳು ಹೆಂಗೆ ನಡೆಯುತ್ತೋ ಗೊತ್ತಿಲ್ಲ. ರಕ್ತ ಕ್ರಾಂತಿ ಆಗ್ಬೋದು, ಇನ್ನೇನು ಬೇರೆ ಬೇರೆ ಹೋರಾಟಗಳಾಗ್ಬೋದು, ಅದು ನಾವು ಹೇಳೋಕ್ಕಾಗೋದಿಲ್ಲ. ಅದರಿಂದ ದಯವಿಟ್ಟು ಈ 12ನೇ ತಾರೀಕು ಒಳಗಾಗಿ ಮುಖ್ಯಮಂತ್ರಿ ಸಾಮಾಜಿಕ ನ್ಯಾಯ ಕೊಡದೇ ಹೋದರೆ ಅದರ ಫಲವನ್ನು ಮುಖ್ಯಮಂತ್ರಿ ಮತ್ತು ಸರ್ಕಾರ ಉಣ್ಣುತ್ತೆ. ಇದಕ್ಕೆ ಅವರೇ ಹೊಣೆ ವಿನಃ ನನ್ನ ಸಮಾಜವಲ್ಲ. ಯಾಕಂದರೆ 30 ವರ್ಷಗಳ ನಮ್ಮ ಹೋರಾಟದಲ್ಲಿ ಯಾವುದೇ ಸಮಾಜಕ್ಕಾಗಲಿ ಅನ್ಯಾಯ ಮಾಡ್ದೇನೆ, ದೂಷಿಸ್ದೇನೆ, ಸರ್ಕಾರಕ್ಕೆ ನಷ್ಟ ಮಾಡದೆ ಬಂದಿದ್ದೀವಿ. ಇನ್ನು ಮುಂದೆ ನಾವೇ ನಾಶ ಆಗ್ತಾ ಇರುವಾಗ ಬೇರೆಯವ್ರು ಕಟ್ಕೊಂಡು ನಮಗೇನಾಗಬೇಕು ಅಂತ ನಮ್ಮ ಹುಡುಗರು ನಮ್ಮನ್ನು ಒತ್ತಾಯ ಮಾಡ್ತಾಯಿದ್ದಾರೆ. ನಿಮ್ಮ ಹೋರಾಟ ಸಾಕು, ನಮ್ಗೆ ಬಿಡಿ ಅಂತ ನಮ್ಮ ಮೇಲೆ ಒತ್ತಡ ಏರ್ತಾ ಇದ್ದಾರೆ. ನಮ್ಗೆ ವಯಸ್ಸಾಗಿದೆ, ನಮಗೇನು ಕೆಲಸ ಸಿಕ್ಕೋಲ್ಲ, ನಿರುದ್ಯೋಗಿಗಳು ಭಾಳ ಕಾಯ್ತಾ ಇದ್ದಾರೆ. ಅವರ ತಾಳ್ಮೆನ ನಾವು ತಡೆಯೋಕ್ಕಾಗಲ್ಲ. ಸರ್ಕಾರ ಇದು ಮನಗಂಡು ಧಾರವಾಡದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ ತಕ್ಷಣವೇ ಇವಾಗ 56,000 ತುಂಬಕ್ಕೆ ಹೋಗಿದ್ದೀರಾ, 50,000 ಉದ್ಯೋಗಗಳನ್ನು ನಾವು ಇವತ್ತು ವರ್ಗೀಕರಣ ಮಾಡದೆ ಹೋದರೆ ಯಾವ ರೂಪ ತಾಳುತ್ತೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಸರ್ಕಾರ ಹೊಣೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿ ಸರ್ಕಾರವನ್ನು ಕೋರ್ಕೊಳ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.